ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಂದರವಾದ ಮನೆ, ನಮ್ಮನೆ ದೇವತೆ ಅಮ್ಮ, ಪ್ರೀತಿಸೋ ಅಣ್ಣ, ತಮ್ಮ, ತಂಗಿ. ನನ್ನ ಎರಡನೇ ತಾಯಿಯಾಗಿ ಈ ಮನೆನ ಅಷ್ಟೇ ಜವಾಬ್ದಾರಿಯಿಂದ ನೋಡ್ಕೊಳ್ಳೋ ಅತ್ಗೆ, ನನ್ ಮಗಳ ಥರಾನೇ ಇರೋ ಋತ್ವಿ, ನನ್ನ ತಮ್ಮನ ಸ್ಥಾನದಲ್ಲಿರೋ ಶಶಿ, ನಿಮ್ಮನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೋತೀನಿ. ಹಾಗಂತ ಸಂಪೂರ್ಣವಾಗಿ ಮಿಸ್ ಮಾಡ್ಕೊಳ್ಳಲ್ಲ. ಇಲ್ಲಿ ಸ್ವಲ್ಪ ದಿನ, ಅಲ್ಲಿ ಸ್ವಲ್ಪ ದಿನ ಅಂತ ಇರ್ತೀನಿ. ಈ ಜಗತ್ತಲ್ಲೇ ನನಗ್ ತುಂಬಾ ಇಷ್ಟವಾದ ಜಾಗ ಯಾವುದು ಅಂದ್ರೆ ಅಮ್ಮನ್ ಮಡ್ಲು ಅಂತೀನಿ. ಅಮ್ಮನ್ ಮಡ್ಲಲ್ಲಿ ಹಾಗೆ ಕಣ್ಮುಚ್ಕೊಂಡ್ ಬದುಕು ಅಂದ್ರೆ ಯಾವ ಯೋಚನೆನೂ ನನ್ನ ಹತ್ರ ಸುಳಿಯಲ್ಲ. ನಾನು ಹಾಗೆ ಕಳ್ದು ಹೋಗ್ತೀನಿ. ಈ ಮನೆನ ದೇವ್ರ ತರ ಕಾಯ್ತಿರೋ ನಮ್ಮಪ್ಪ, ಅವ್ರು ನಮ್ ಜೊತೆ ಇಲ್ದೇ ಹೋದ್ರು ಅವ್ರ ಫೋಟೋ ಮುಂದೆ ನಿಂತು ನನ್ ಕಣ್ಣೀರ್ ಹಾಕೋವಾಗೆಲ್ಲ ನನ್ ತಲೆ ಸವರಿ ನಾನ್ ನಿನ್ ಜೊತೆಲೇ ಇದ್ದೀನಿ ಮಗಳೇ, ಯೋಚನೆ ಮಾಡ್ಬೇಡ ಅಂತ ಹೇಳ್ತಾರೆ ಅನ್ಸುತ್ತೆ. ಆಗ ನನ್ಗೊಂದ್ ಧೈರ್ಯ ಬರುತ್ತೆ. ಇದೆಲ್ಲ ಕೊನೆವರೆಗೂ ನನ್ ಜೊತೆ ಇರ್ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾನೆ ಇರ್ತೀನಿ. ಕಾಶಿ, ನೀನ್ ಕುಡ್ಕೊಂಡ್ ಬಂದಾಗೆಲ್ಲ ನಾನು ನಿನ್ನ ಬೈದಿದ್ದು, ಆಮೇಲೆ ನೀನು ಜವಾಬ್ದಾರಿ ತಗೊಂಡು ನಾನೇ ನಿನ್ನ ಹೊಗಳೋ ಹಾಗೆ ಚೇಂಜ್ ಆಗಿದ್ದು, ಇದೆಲ್ಲ ನನ್ ಕಣ್ಮುಂದೆ ಈಗ ನಡೆದಾಗಿದೆ. ಯಾರು ಹುಟ್ತಾನೆ ಪರ್ಫೆಕ್ಟ್ ಆಗಿ ಹುಟ್ಟಲ್ಲ. ತಪ್ಪು ಅನ್ನೋದಿಲ್ಲ ಅಂದಿದ್ರೆ ಸರಿ ಅನ್ನೋ ಪದಕ್ಕೆ ಅರ್ಥ ಎಲ್ಲಿರ್ತಿತ್ತು ಹೇಳು?